ಮತ್ತೆ ನಾನು ಯಾರಂತ ತೋರಿಸ್ಕೋಬೇಕು ಸರ್ ಫಸ್ಟ್ ಐಡೆಂಟಿಫೈ ಮಾಡೋದು. ವೆರಿ ಅದು ಕೆಲವೊಂದು ವರ್ಡ್ ಕನ್ನಡಕ್ಕಿಂತ ಇಂಗ್ಲೀಷ್ ಚೆನ್ನಾಗಿರುತ್ತೆ. ಒಂದು ವಾಟ್ ಇಸ್ ಯುವರ್ ನೋಡಿ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಎಲ್ಲರಿಗೂ ಗೋಲ್ ಇದೆ ಸ್ನೇಹಿತರೆ, ಇಲ್ಲ ಅಂತ ಹೇಳಲ್ಲ. ನಾನು ಒಂದು ಮೀಟಿಂಗಲ್ಲಿ ಹೋದಾಗ ನಿಮ್ಮ ಕನಸು ಏನು ಅಂತ ಹೇಳಿದಾಗ ಎಲ್ಲರೂ ಕೇಳೋದು, ಕೆಲವರು ಮನೆ ಮಾಡಬೇಕು ಕೆಲವರಿಗೆ ಆಶ್ರಮ ಮಾಡಬೇಕು, ಕೆಲವರು ಹಿಂಗೆ ಮಾಡಬೇಕು ಎಲ್ಲ ಅಂದರು. ಮತ್ತು ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಇಷ್ಟ ಆದರೆ ನಾವು ಬಿಟ್ಟು ಯಾವಾಗಲೂ ಕೆಲಸ ಮಾಡಿದ್ರೆ ನಮ್ಮ ಗೋಲ್ ರೀಚ್ ಆಗಲ್ಲ ಆಗಲ್ಲ ಸ್ನೇಹಿತರೆ. ನೀವು ಈಸ್ಟರ್ಗೆ ಎಷ್ಟು ಸಮಯ ಕೊಡ್ತೀರಾ, ಈಸ್ಟರ್ ಅಷ್ಟು ಹಣವನ್ನು ನಿಮಗೆ ಕೊಡ್ತೀವಿ. ನಾವು ಇಲ್ಲಿ ನೋಡಿ 4 ಥರದ ವರ್ಗ ಇದೆ. ಒಂದು ಫುಲ್ ಟೈಮ್, ಒಂದು ಪಾರ್ಟ್ ಟೈಮ್, ಒಂದು ಸ್ಪೇರ್ ಟೈಮ್, ಒಂದು ಸಮ್ ಟೈಮ್. ಫುಲ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ, ಫುಲ್ ಟೈಮ್ ಇನ್ಕಮ್ ಇದೆ. ಪಾರ್ಟ್ ಟೈಮ್ ಇನ್ಕಮ್ ಮಾಡೋರಿಗೆ ಪಾರ್ಟ್ ಟೈಮ್ ಇನ್ಕಮ್ ಇದೆ. ಸ್ಪೇರ್ ಟೈಮ್ ಮಾಡೋರಿಗೆ ಸ್ಪೇರ್ ಟೈಮಲ್ಲಿ ಇನ್ಕಮ್ ಬರುತ್ತೆ. ಸಮ್ ಟೈಮ್ ಮಾಡೋರಿಗೆ ಯಾವಾಗಲೂ ಮಾಡೋರಿಗೆ ಅವರಿಗೆ ಜ್ಞಾನೋದಯ ಆಗಬೇಕು, ಇವತ್ತು ಹೋಗೋಣ ಅನ್ನಿಸ್ಬೇಕು, ಆವಾಗ ಮಾಡೋರಿದ್ದಾರೆ. ಕೆಲವರು ಸಮ್ ಟೈಮ್ ಬೇಕಾಬಿಟ್ಟಿ ಮಾಡ್ತಕ್ಕಂಥವ್ರು, ನೋಡೋಣ ಅನ್ನೋರು, ಕೆಲವರು ಸಮಯ ಸಿಕ್ಕಿದ್ರೆ ವಿಸ್ಟಾರ್ ಮಾಡ್ತೀನಿ ಅಂತ ಹೇಳೋರು. ಈ ಥರ ವರ್ಗದಲ್ಲಿ ಇದೆಯಲ್ಲ ಸ್ನೇಹಿತರೆ, ಅದೇ ವರ್ಡಿಗೆ ತಕ್ಕನಾಗಿ ಇನ್ಕಮ್. ಸ್ಪೇರ್ ಟೈಮ್ ಮಾಡೋರಿಗೆ ಏನಾಗುತ್ತೆ ಹೇಳಿ, ಸ್ಪೇರ್ ಆಗಿ ಇನ್ಕಮ್ ಮಾಡೋದು. ಸಮ್ ಟೈಮ್ ಅಂದರೆ ಯಾವಾಗಲೂ ಒಂದ್ಸರಿ ಇವ್ರು ಕೆಲಸ ಮಾಡ್ತಾರೆ ಅಂದರೆ, ಇವ್ರು ಯಾವಾಗ ಕೆಲಸ ಮಾಡಿರ್ತಾರಲ್ಲ ಅವಾಗ ಮಾತ್ರ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಈ 4 ವರ್ಗದಲ್ಲಿ ನೀವು ಯಾರು ಆಗ್ತೀರಾ? ವಿಸ್ಟಾರ್ ಗೆಲ್ಬೇಕಂತ ಹೇಳಿದ್ರೆ ಅಟ್ಲೀಸ್ಟು ಇಲ್ಲ ಫುಲ್ ಟೈಮ್ ಆಗಬೇಕು, ಇಲ್ಲ ಪಾರ್ಟ್ ಟೈಮ್ ಅವರು ಆಗಬೇಕು ಸ್ನೇಹಿತರೆ. ಅಟ್ಲೀಸ್ಟ್ ಡೈಲಿ ಒಂದು 5 hours ನೀವು ವಿಸ್ಟಾರ್ಗೆ ಸಮಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ವಿಸ್ಟಾರಲ್ಲಿ ಬಿಡೋದು, ಕ್ವಿಟ್ ಮಾಡೋದು ತುಂಬ ಒಳ್ಳೆಯದು. ಇಲ್ಲಿ ಡೆವಲಪ್ಮೆಂಟ್ ಆಗಲ್ಲ ಸ್ನೇಹಿತರೆ. ವಿಸ್ಟಾರ್ಗೆ ನೀವು ಸಮಯ ಕೊಡೋಕ್ಕಾಗಲ್ಲ ಅಂದಮೇಲೆ ಇಲ್ಲಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಬರಲ್ಲ. ನಿಮ್ಮ ಸಮಯನೂ ವ್ಯರ್ಥ, ನಮ್ಮ ಫೋನ್ ಕಾಲು ನಿಮಗೆ ವ್ಯರ್ಥ, ನಾವು ಇನ್ವೈಟ್ ಮಾಡೋದು ನಿಮಗೆ ವ್ಯರ್ಥ ಆಗುತ್ತೆ. ಯಾಕೆಂದರೆ ವಿಸ್ಟಾರ್ಗೆ ನಾವು ಸಮಯ ಕೊಡೋಕ್ಕಾಗಲ್ಲ ಅಂದರೆ ಟೀಮ್ ಬರಲ್ಲ, ಟೀಮ್ ಬರಲಿಲ್ಲ ಅಂದರೆ ನಮಗೆ ಐಡಿಗಳು ಬರಲ್ಲ, ಐಡಿ ಬರಲ್ಲ ಅಂದರೆ ರ್ಯಾಂಕ್ ಆಗಲ್ಲ, ರ್ಯಾಂಕ್ ಆಗಿಲ್ಲ ಅಂದರೆ ದುಡ್ಡು ನಮಗೆ ಬರಲ್ಲ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಗೋಲ್ ದೊಡ್ಡದಿದೆ ಅನ್ಬೇಕಾದ್ರೆ ನಿಮ್ಮ ಕೆಲಸನೇ ಹೇಗಿರಬೇಕು, ದೊಡ್ಡದಾಗೇ ಇರ್ಬೇಕು ತಾನೆ. ಕೆಲಸ ಕಮ್ಮಿ, ಗೋಲ್ ದೊಡ್ಡದು, ಯಾವುದೇ ಕಾರಣಕ್ಕೂ ರೀಚ್ ಆಗಲ್ಲ ಸ್ನೇಹಿತರೆ. ಈಗ ನಂದು 2030ಕ್ಕೆ ಇಡೀ ಇಂಡಿಯಾದಲ್ಲಿ ನಂಬರ್ 1 ಕಂಪ್ನಿ ಆಗುತ್ತೆ ಅನ್ಬೇಕಾದ್ರೆ ನಾನು ಯೋಚನೆ ಮಾಡ್ತಾ ಇರೋದು 2030ಕ್ಕೆ ನಂದು ಕಿಂಗ್ ರ್ಯಾಂಕ್ ಕಂಪ್ಲೀಟ್ ಆಗ್ತದೆ. ಎಷ್ಟು ಹೇಳಿ? ಕಿಂಗ್ ರ್ಯಾಂಕ್ ಕಂಪ್ಲೀಟ್ ಆಗಬೇಕು. ಟೋಟಲ್ ಕಿಂಗ್ ರ್ಯಾಂಕ್ ಕಂಪ್ಲೀಟ್ ಆದರೆ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಆ ದುಡ್ಡೆಲ್ಲ ಸೇರಿ ಟೋಟಲ್ ಇನ್ಕಮ್ 1 ಕೋಟಿ 100 ಕೋಟಿ 2030ಕ್ಕೆ 100 ಕೋಟಿ ಕಾಣ್ತದೆ. ಕಂಡುಬಿಟ್ರೆ 100 ಕೋಟಿ. ಇಲ್ಲಿ ನೋಡಿದ್ರೆ ಆಸ್ಬಿ, ಇಲ್ಲಿ ನೋಡಿದ್ರೆ ಬೆಂಜು, ಇಲ್ಲಿಂದ ನೋಡಿದ್ರೆ ಜಾಗ್ವಾರ್, ಇಲ್ಲಿ ನೋಡಿದ್ರೆ ದೊಡ್ಡ ಮನೆ, ಇಲ್ಲಿ ನೋಡಿದ್ರೆ ದುಡ್ಡು, ವಿಷನ್ ಎಲ್ಲ ಇಲ್ಲಿದೆ ಹೇಳಿ. 100 ಕೋಟಿ ಬಗ್ಗೆ ಇದೆ. 100 ಕೋಟಿ ನನಗೆ ಇನ್ಕಮ್ ಬೇಕು ಅಂತ ಹೇಳಿದಾಗ ನಾನು ಹೆಂಗೆ ಬೇಕಂತ ಸಾಮರ್ಥ್ಯ ಬರುತ್ತಾ? 100 ಕೋಟಿ ಮಾತಾಡಿದ್ವಿ. ಒಬ್ಬ ಬಿಸ್ನೆಸ್ ಮ್ಯಾನ್ ದುಡಿಬೇಕಾಗಲ್ಲ. ನಾನು ಮನ್ಸು ಮಾಡಿದ್ರೆ ಈ ಹೋಟ್ಲು ಖರೀದಿ ಮಾಡ್ತೀನಿ, ಮನ್ಸು ಮಾಡಿದ್ರೆ ಈ ಹೋಟ್ಲು ಖರೀದಿ ಮಾಡ್ತೀನಿ. ಹೆಂಗೆ ಹೇಳ್ತೀನಿ ಗೊತ್ತಾ ಧೈರ್ಯ? ಈ